ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಉದಿರ್ ನಷ್ಟಪ್ರಾಯಶ ಭದ್ರೇಶ್ ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭಯತಿರ್ನ ಶುಭಂ ಕರೋತಿ ವಾಚಾಲಂ ಭಂಗಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುದೀನತಾರಿಣಂ ಪರಮಾನಂದಮಾಧವಂ ಶ್ರೀಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಗಣಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರಸ್ಥಾಯ ಪದ ಶ್ರೀಮತಿ ಜಯಪದಾಗ ಸ್ವಾಮಿ ದಿನಂ ನಮೋ ಚರ್ವಿಂತನವರಕರೋತ್ತಮತ ನಗರ ರಾಮಧಾರಿಣಿ ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರಸ್ಥಾಯ ಪದ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ದಿನಂನೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತೆ ದೇಶಧಾರಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 10th canto 2nd chapter. ಸೊ 2 ಅಧ್ಯಾಯಲ್ಲಿ ನಾವು ಬಂದು ಗರ್ಭಲ್ಲಿರೋ ಕೃಷ್ಣನಕ್ಕೂ ದೇವರೆಲ್ಲ ಏನ್ ಪ್ರಾರ್ಥನೆ ಮಾಡ್ತಾರೆ ಈ ಅಧ್ಯಾಯಲ್ಲಿ ನಾವು ನೋಡಬೇಕು. ಯಾಕಂದ್ರೆ ಲಾಸ್ಟ್ ಅಧ್ಯಾಯ ಫಸ್ಟ್ ಅಧ್ಯಾಯ ಏನಾಯ್ತು, ದೇವಿಗೆ ಮದುವಾಯ್ತು ಪೂರ್ತಿ. ಯಾಕಂದ್ರೆ ಆ ಅಧ್ಯಾಯಲ್ಲಿ ನಮಗೂ 69 ಶ್ಲೋಕಗಳಿತ್ತು. ಓಕೆ, ಸೊ ಆ ಅಧ್ಯಾಯಲ್ಲಿ ನಮಗೂ ದೇವಿಗೆ ಮದುವಾಯಿತು. ಆಮೇಲೆ ಅವರು ಏನೆಲ್ಲ ವರದಕ್ಷಿಣೆ ತರ ಕೊಟ್ಟು ಕಳಿಸಿದ್ದಾರೆ. ಸೊ ಆವಾಗ ವಸುದೇವರ ದೇವಕಿ ಆ ರಥದಲ್ಲಿ ಕೂತ್ಕೊಂಡಿರುವಾಗ ಕಂಸ ರಥ ಓಡಿಸ್ತಾನೆ. ಆ ರಥ ಓಡಿಸುವಾಗ ಅವಾಗ ಆಕಾಶವಾಣಿ ಏನ್ ಹೇಳಿತ್ತು, ಮತ್ತೆ ಕಂಸ ಏನ್ ಮಾಡಿದಾನೆ. ಸೊ ಆ ತರ ದೇವಿಕಿನಿ ರಕ್ಷಣೆ ಮಾಡಕ್ಕೆ ವಸುದೇವರು ಏನೆಲ್ಲ ಯೂಸ್ ಮಾಡಿದ್ದಾರೆ ವರ್ಡ್ಸು. ಸೊ ಅದೆಲ್ಲ ನೋಡಿದ್ವಿ. ಫುಲ್ ಅಂಡ್ ಫುಲ್ 69 ಶ್ಲೋಕಗಳಿತ್ತು. ಸೊ ಇವಾಗ ನಮಗೂ ಈ 2 ಅಧ್ಯಾಯಲ್ಲಿ 42 ಶ್ಲೋಕಗಳಿದೆ. ಸೊ ಈ 42 ಶ್ಲೋಕದಲ್ಲಿ ಇವಾಗ ದೇವಿಕಿ ಮತ್ತೆ ವಸುದೇವರ್ಗೂ ಮಕ್ಕಳು ಹುಟ್ಟಿದಾರಲ್ವಾ, ಆ 6 ಮಕ್ಕಳು. ಯಾಕಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಅದು ನೋಡಿದ್ವಿ. 6 ಮಕ್ಕಳು. ಅವರು ಫಸ್ಟ್ ಜನ್ಮಲ್ಲಿ ಮರೀಚಿನ್ ಮಕ್ಕಳಾಗಿದ್ರು. ನೆಕ್ಸ್ಟ್ ಅವರು ಕಾಲನೇಮಿ ಅವ್ರ ಮಕ್ಕಳಾಗ ಹುಟ್ಟಿ, ಮತ್ತೆ ಹಿರಣ್ಯಕಶಿಪು ಶಾಪ ಕೊಟ್ಟು, ಆಮೇಲೆ ಇವಾಗ ಅವರೆಲ್ಲ ಯಾರಾಗ ಹುಡ್ತಾರೆ, ವಸುದೇವರ ದೇವಿಗೆ ಮಕ್ಕಳಾಗ ಅವರು ಹುಡ್ತಾರೆ. ಇದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇವಾಗ 2 ಅಧ್ಯಾಯ ಸ್ಟಾರ್ಟ್ ಮಾಡೋಣ. ಶ್ರೀಸುಕ ಉವಾಚ ಪ್ರಲಂಬ ಪಕಚಾನೂರ ತೃಣಾವರ್ತ ಮಹಾಸನೈ ಮುಷ್ಟಿಕಾರಿಷ್ಟ ದ್ವಿವಿಧ ಭೂತನಾಕೇಶಿ ತೇನುಕೈಃ ಅನ್ಯೈ ಸಾಕ್ಷುರ ಪೂಫಾಳೈರ್ಬಾಣ ಭೌಮಾತಿಪಿರ್ಯುತಾಂ ಯಾಥೂನಾಂ ಕಥನಂ ಚಕ್ರೇ ಪಾಲಿ ಮಾಕತ ಸಂಶ್ರಯಃ. ಸುಖದೇವ ಗೋಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಪರೀಕ್ಷಿತ್ ಮಹಾರಾಜಗೂ ಈ ಮಗಧ ದೇಶದ್ದು ರಾಜ ಯಾರು ಜರಾಸಂಧನು, ಅವನು ರಕ್ಷಣೆ ಮಾಡ್ತಾ ಇದ್ದಾನಂತೆ. ಯಾರನ್ನೇ? ಕಂಸನ್ನಿ. ಯಾಕಂದ್ರೆ ಕಂಸನ ಹೆಂಡತಿಗಳು ಇದಾರಲ್ವಾ, ಅವರೆಲ್ಲ ಜರಾಸಂಧನ ಮಗಳು. ಜರಾಸಂಧನ ಮಗುಲ್ನಿ ಕಂಸನಕ್ಕೂ ಮದುವೆ ಮಾಡಿ ಕೊಟ್ಟಿದ್ದಾನೆ ಜರಾಸಂಧ. ಅದಕ್ಕೆ ಜರಾಸಂಧ ಆ ತರ ರಕ್ಷಣೆ ಮಾಡ್ತಾ ಇದ್ದಾನೆ ಕಂಸನ್ನಿ. ಓಕೆ, ಸೊ ಕಂಸನ್ ಜೊತೆಯಲ್ಲಿ ಮತ್ತೆ ಯಾವ ಅಸುರರುಗಳು ಇದಾರೇನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಅಸುರಗಳನ್ನ ಇಟ್ಕೊಂಡು ಆ ಯದುವಂಶ ರಾಜಾಗಳನ್ನೆಲ್ಲ ಇವನು ಬಂದು ಜಾಸ್ತಿ ಹಿಂಸೆ ಕೊಡ್ತಾ ಇದ್ದಾನೆ, ಯಾರು ಕಂಸನು. ಯಾವ ಅಸುರಗಳಿದ್ದಾರೆ ಅಂದ್ರೆ ಪ್ರಲಂಬನು, ಪ್ರಲಂಬಾಸುರ, ಬಕಾಸುರ, ಚಾಣೂರ, ತೃಣಾವರ್ತ, ಅಕಾಸುರ, ಮುಷ್ಟಿಕ, ಮತ್ತೆ ಅರಿಷ್ಟಾಚೂರ, ದ್ವಿವಿಧ. ಅದ ಕೋತಿ ರಾಮಾಯಣದಲ್ಲಿ ಇತ್ತಲ್ವಾ, ಆ ಕೋತಿ ಇಲ್ಲೇ ಇರುತ್ತೆ. ದ್ವಿವಿಧನು, ಬೂದನ, ಕೇಶಿ, ತೇನುಕಾಸುರ, ಬಾಣಾಸುರ, ನರಕಾಸುರ. ಸೊ ಈ ತರ ಎಷ್ಟೋ ಅಸುರರುಗಳು ಹೆಲ್ಪ್ ತಗೊಂಡು ಏನ್ ಮಾಡ್ತಾನಂತೆ, ಇಲ್ಲಿ ಇರೋ ಎಲ್ಲ ರಾಜಾಕ್ಳು ಹಿಂಸೆ ಕೊಡ್ತಾ ಇದ್ದಾನೆ.
ಆದರೆ ನೋಡ್ಕೊಳ್ಳಿ, ಒಂದು ಹಸುರ ಇದ್ರೆ ಎಷ್ಟು ಕಷ್ಟ. ಆದರೆ ಈ ಕಂಸ ಇಷ್ಟು ಅಸುರர்களನ್ನ ಸ್ನೇಹಿತ ಮಾಡಿಕೊಂಡು ಇಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಅವನು. ಸೊ ಈ ಥರ ಅಸುರರುಗಳು ಇರುವಾಗ ಭಗವಂತ ಏನು ಮಾಡ್ತಾರೆ, ಅಸುರರುಗಳನ್ನ ಏನು ಮಾಡ್ತಾರೆ, ಎಲ್ಲರೂ ಸುಮ್ಮನೆ ಬಿಡಲ್ಲ, ಎಲ್ಲರಿಗೂ ದುಃಖ ಕೊಡ್ತಾರೆ ಅವರು. ಆತ ದುಃಖ ಕೊಡುವಾಗ ಭಗವಂತ ಏನು ಮಾಡ್ತಾರೆ, ಮತ್ತೆ ಭಕ್ತರಲ್ಲಿ ರಕ್ಷಣೆ ಮಾಡೋಕ್ಕೆ ಮತ್ತೆ ಧರ್ಮ ರಕ್ಷಿಸಕ್ಕೆ ಮತ್ತೆ ಭಗವಂತ ಅವತಾರ ತಗೊಳ್ತಾರೆ. ಅದೇ ನಮ್ಮ ಭಗವದ್ಗೀತೆಯಲ್ಲಿ ನೋಡ್ಬೋದು, ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತಥಾಸ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸೊ ಭಗವಂತ ಒಂದೊಂದು ಯುಗಲ್ಲಿ ಅವತಾರ ಮಾತ್ರ ತಗೊಂಡಿಲ್ಲ, ಯಾವಾಗೆಲ್ಲ ಪ್ರಾಬ್ಲಮ್ ಬರುತ್ತೋ ಆ ಎಲ್ಲಾ ಟೈಮಲ್ಲಿ ಭಗವಂತ ಅವತಾರ ತಗೊಳ್ತಾರೆ. ಭಗವಂತ ಅವತಾರ ತಗೊಳ್ಳಕ್ಕೆ ಎಷ್ಟೋ ರೀಸನ್ಸ್ ಇದೆ. ಓಕೆ, ಆದರೆ ಈ 5 ರೀಸನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟು ವಿಶ್ವ ಕಾರ್ಯಕ್ಕೋಸ್ಕರ, ಅದ ಭಗವಂತ ಈ ಲೋಕನ ಸೃಷ್ಟಿ ಮಾಡೋಕ್ಕೋಸ್ಕರ ಅದ ಕಾರಣೋದಕ್ಕೂ ಸಾಯಿ ವಿಷ್ಣು, ಗರ್ಭೋದಕ್ಕೂ ಸಾಯಿ ವಿಷ್ಣು, ಕ್ಷೀರೋದಕ್ಕೂ ಸಾಯಿ ವಿಷ್ಣುವಾಗ ಅವತಾರ ತಗೊಳ್ತಾರೆ. ಓಕೆ, ಸೆಕೆಂಡು ದೇವರುಗಳಿಗೂ ಹೆಲ್ಪ್ ಮಾಡೋಕ್ಕೋಸ್ಕರ. ಓಕೆ, ಸೊ ಆ ಥರ ದೇವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಭಗವಂತ ಅವತಾರ ತಗೊಳ್ತಾರೆ. ಇವಾಗ ಮೋಹಿನಿ ಅವತಾರ, ಸೊ ಇದೆಲ್ಲ ದೇವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅಲ್ವಾ. ಸೊ ಆ ಥರ. ಸೊ ಅದೇ ಥರ ಅದ ಮೋಹಿನಿ ಅವತಾರ, ವಾಮನ ಅವತಾರ ಇದೆಲ್ಲ. ಅದೇ ಥರ ಅಸುರರ್ಗಳನ್ನೇ ನಾಶ ಮಾಡೋಕ್ಕೆ ಅವತಾರ ತಗೊಳ್ತಾರೆ. ಸೊ ಮತ್ತೆ ಫೋರ್ತ್ ಬಂದು ಭಕ್ತರನ್ನ ರಕ್ಷಣೆ ಮಾಡೋಕ್ಕೆ, ಧರ್ಮನ ರಕ್ಷಣೆ ಮಾಡೋಕ್ಕೆ ಅವತಾರ ತಗೊಳ್ತಾರೆ. ಫಿಫ್ತ್ ಬಂದು ಶುದ್ಧ ಭಕ್ತರುಗಳು ಇದಾರಲ್ವಾ, ಸೊ ಅವ್ರಿಗೂ ಮತ್ತೆ ಜಾಸ್ತಿ ಭಕ್ತಿನೇ ಜಾಸ್ತಿ ಕೊಟ್ಟು ಕೃಷ್ಣ ಪ್ರೇಮನೆ ಕೊಡೋಕ್ಕೋಸ್ಕರ ಭಗವಂತ ಅವತಾರ ತಗೊಳ್ತಾರೆ. ಸೊ ಈ ಥರ ಈ 5 ಕಾರಣಕ್ಕೋಸ್ಕರ ಭಗವಂತ ಅವತಾರ ತಗೊಳ್ತಾರೆ. ಆದರೆ ಇಲ್ಲಿ ನೋಡಿ, ಇಷ್ಟು ಅಸುರರುಗಳಿದ್ದಾರೆ, ಮತ್ತೆ ಅಸುರ ಗುಂಪು ಒಂದು ಜಾಗದಲ್ಲಿ ಇದೆ ಅಂದ್ರೆ ಇಲ್ಲೇ ಕಂಸನ್ ಜೊತೆಲೇ ಇದೆ, ಎಲ್ಲ ಒಂದು ಗ್ಯಾಂಗೇ ಇರುತ್ತೆ. ಏನ್ ಮಾಡೋದು? ನೆಕ್ಸ್ಟ್ ಶ್ಲೋಕ. ಓಕೆ, ಸೊ 1 2 ಶ್ಲೋಕ ಆಯ್ತು. ಇವಾಗ 3rd ಶ್ಲೋಕ. ತೇ ಪೀಠಿತ ನಿವಿವಿಷು ಕುರು ಪಾಂಚಾಲ ಕೇಕಯಾನ್ ಸಾಲ್ವಾನ್ ವಿದರ್ಭಾನ್ ನಿಶತಾನ್ ವಿದೇಹಾನ್ ಕೋಶಲಾನ್ ಅಪಿ. ಸೊ ಈ ತರ ಇಷ್ಟು ಅಸುರರುಗಳನ್ನ ಇಟ್ಕೊಂಡು ಕಂಸ ಎಲ್ಲ ಯಾದವರುಗಳು ಎಲ್ಲ ರಾಜಾಕ್ಕಳು ಹಿಂಸೆ ಕೊಡ್ತಾ ಇದ್ದಾನೆ. ಮತ್ತೆ ಈ ಕುರು ಮತ್ತೆ ಪಾಂಚಾಲ ಮತ್ತೆ ಕೇಕೇಯ ಈ ದೇಶಗಳು ಇದೆಲ್ಲ, ಮತ್ತೆ ಶಾಲ್ವ ಮತ್ತೆ ವಿದರ್ಭ, ನಿಷಧ, ವಿದೇಹ, ಕೋಶಲ, ಈ ತರ ಇರೋ ಎಲ್ಲಾ ದೇಶಗಳು ಈ ರಾಕ್ಷಸರುಗಳು ಈ ಅಸುರಗಳಿಂದ ಜಾಸ್ತಿ ದುಃಖಗಳಿತ್ತಂತೆ. ಏನ್ ಮಾಡೋದು? ಯಾಕಂದ್ರೆ ಈ ಕಂಸನ್ ಇಷ್ಟು ಪರಾಕ್ರಮಶಾಲಿ, ಜಾಸ್ತಿ ಶಕ್ತಿವಂತನಾಗಿದ್ದಾನೇನು. ಆ ಜರಾಸಂಧ ಏನ್ ಮಾಡಿದಾನೆ, ಕಂಸನಕ ಅವ್ರ ಮಗಳನ್ನ ಕೊಟ್ಟಿದ್ದಾನೆ. ಏನ್ ಮಾಡೋದು? ಈ ಕೋಳೆಯ ಪೀಡ ಇರುತ್ತಲ್ವಾ, ಅದು ಬಂದು ಜರಾಸಂಧನ ಹತ್ರ ಇತ್ತಂತೆ. ಕೋಳೆಯ ಪೀಡ ಅನ್ನೋ ಆ ಯಾನೆ. ಆ ಯಾನೆ ನೋಡಕ್ಕೆ ಎಲ್ಲಾ ಯಾನೆಯಿಂದ ಜಾಸ್ತಿ 10 ಟೈಮ್ಸ್ ಅಷ್ಟು ಹೈಟ್, ಅಷ್ಟು ದಪ್ಪವಾಗ, ಅಷ್ಟು ಪರಾಕ್ರಮವಾಗಿತ್ತಂತೆ. ಸೊ ಆ ಕಂಸ ಏನ್ ಮಾಡಿದಾನೆ, ಆ ಆನೆನೆ ಎತ್ತು ಒಂದು ಸುತ್ತಿ ಬಿಸಾಕ್ತಾನಂತೆ. ಆದ್ರೆ ಎಷ್ಟು ಬಲಶಾಲಿ ನೋಡಿ ಕಂಸ. ಸೊ ಅದು ನೋಡಿ ಜರಾಸಂಧನಕ್ಕೂ ವಾವ್, ಇಷ್ಟೊಂದು ಬಲಶಾಲಿಯಾನ ಅವ್ರ ಮಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾನೆ. ಇದನ್ನ ನಾವು ಗರ್ಗ ಸಂಹಿತೆಯಲ್ಲಿ ನೋಡಬಹುದು. ಸೊ ಮತ್ತೆ ಅವನೇ ಅಷ್ಟು ಪರಾಕ್ರಮಶಾಲಿ, ಮತ್ತೆ ಇರೋ ಅಸುರರುಗಳೆಲ್ಲ ಎಷ್ಟು ಬಲವಂತರು. ಎಲ್ಲಾ ಅಸುರಗಳು ಇಟ್ಕೊಂಡು ಈ ತರ ದೇಶಗಳನ್ನೇ ಇರೋ ಪ್ರಜೆಗಳನ್ನ, ರಾಜಾಕ್ಕಳನ್ನ ಎಲ್ಲರೂ ಹಿಂಸೆ ಕೊಡಕ್ಕೂ ಶುರು ಮಾಡಿಬಿಟ್ಟಿದ್ದಾನೆ. ನೆಕ್ಸ್ಟ್ 4 and 5 ಶ್ಲೋಕ. ಏಕೇತಂ ಅನುರುತ್ಥಾನ ಜ್ಞಾಥಯಃ ಪರ್ಯುಪಾಸತೆ ಹತೇಷು ಷಟ್ಸು ಬಾಲೇಷು ದೇವಕ್ಯಾ ಅನುಗ್ರ ಸೇನಿನಾಂ ಸಬ್ಧಮೋ ವೈಷ್ಣವಂ ತಾಮಯಂ ಅನಂತಂ
ಪ್ರಸಕ್ಷತೆ ಗರ್ಭೋ ಬಭೂವಂ ದೇವಕ್ಯಾ ಹರ್ಷ ಶೋಕ ವಿವರ್ತನಃ. ಸೊ ಈ ತರ ಕಂಸನು ಅಟ್ಟೂಳ್ಯ ಸ್ವಲ್ಪ ಕಡಿಮೆ ಆಗಿಲ್ಲ, ಜಾಸ್ತಿ ಆಗ್ತಾ ಇದೆ. ಸೊ ಕಂಸನು ಕೆಳಗೆ ಇರೋರು ಎಲ್ಲರೂ ದುಃಖಲ್ಲೇ ಇದ್ರು. ಸೊ ಮುಖ್ಯವಾಗಿ ನೋಡಿದ್ರೆ ಉಗ್ರಸೇನರು, ಯಾಕಂದ್ರೆ ಉಗ್ರಸೇನರು ಅಷ್ಟೊಂದು ಒಳ್ಳೆಯವರು ಅವರು. ಆದರೆ ಅಷ್ಟೊಂದು ಒಳ್ಳೆಯವ್ರಿಗೂ ಈ ತರ ಕಂಸ ತರ ಒಂದು ಮಹಾ ಹುಟ್ಟುಬಿಟ್ಟಿದ್ದಾನೆ. ಸೊ ಈ ಉಗ್ರಸೇನರು ಹೇಳಿದ್ರೆ ಕಂಸ ಕೇಳೋದೇ ಇಲ್ಲ, ಅಷ್ಟೊಂದು ಹಸುರನಾಗಿದ್ದಾನೆ. ಸೊ ಇವಾಗ ದೇವಿಗಿಕ್ಕಿ 6 ಮಕ್ಕಳು ಹುಟ್ಟಿಬಿಟ್ಟಿದೆ. ಆ 6 ಮಕ್ಕಳನ್ನೇ ಕೊಂದ್ಬಿಟ್ಟಿದ್ದಾನೆ. ಯಾರು? ಕಂಸ. ನೋಡಿ, ಒಂದೊಂದಾಗ ಇವರು ಜನ್ಮ ಕೊಡ್ತಾ ಇದ್ದಾರೆ, ಅವನು ಕೊಂದುತ್ತಾ ಇದ್ದಾನೆ. ಏನ್ ಮಾಡೋದು? ಸೊ ಈ ತರ ಇರುವಾಗ ಎಷ್ಟೊಂದು ದುಃಖ ಇರುತ್ತೆ ಆ ತಾಯಿ ತಂದೆ ಇಬ್ಬರಿಗೂ. ಅವ್ರ ಕಣ್ಣು ಮುಂದೆ ಒಂದೊಂದು ಮಗುನು ತೀರೋಗ್ತಾ ಇದೆ, ಅವನು ಸಾಯಿಸ್ತಾ ಇದ್ದಾನೆ. ಯಾರಿಗೂ ಈ ತರ ಒಂದು ದುಃಖ ಜಾಸ್ತಿ ಕಷ್ಟ. ಒಂದು ಮಗು ತೀರೋಗೋದೇ ತಾಯಿ ತಂದೆಗೆ ಅಷ್ಟು ದುಃಖ ಆಗುತ್ತೆ. ಆದ್ರೆ 6 ಮಕ್ಕಳು ಈ ತರ ತಾಯಿ ತಂದೆ ಮುಂದೇನೆ ಅವನು ಸಾಯಿಸ್ತಾ ಇದ್ದಾನೆ. ಅವರು ಹೃದಯ ಎಷ್ಟು ಒಂದು ದುಃಖಲ್ಲಿರುತ್ತೆ ಅಲ್ವಾ? ಆದ್ರೆ ನಾವು ಓದುವಾಗ ಕೇಳುವಾಗ ಅಷ್ಟು ನಮ್ಗೇನ ಅನಿಸ್ಕೊಳ್ಳಲಿಲ್ಲ. ಆದರೆ ಅದು ಯಾವ ತರ ಇರುತ್ತೆ ಅವ್ರ ಮನನೆಲೆಯಿಂದ ನಾವು ನೋಡುವಾಗ, ಅವ್ರ ಮನಸ್ಸಿಂದ ನಾವು ನೋಡಿದರೆ ಆವಾಗ ಗೊತ್ತಾಗುತ್ತೆ. ಸೊ ಈ ತರ 6 ಮಕ್ಕಳನ್ನ ಕೊಂದ್ಬಿಟ್ಟಿದ್ದಾನೆ ಆ ಕಂಸ. ಎಷ್ಟೊಂದು ಹಸುರ ನೋಡಿ ಅವನು. ಇವಾಗ 7th ಟೈಮ್ ಯಾರು? ದೇವಕಿ 7th ಟೈಮ್ ಪ್ರೆಗ್ನೆಂಟ್ ಆಗ್ತಾರೆ. ಸೊ ಆ ತರ ಪ್ರೆಗ್ನೆಂಟ್ ಆಗುವಾಗ ಏನಾಗ್ತಾ ಇದೆ, ಒಂದು ನಿಮಿಷ. ಏನಾಗ್ತದೆ? ಓಕೆ. ಸೊ ಇವಾಗ 7th ಟೈಮು ಪ್ರೆಗ್ನೆಂಟ್ ಆಗ್ತಾರೆ ಅವರು. ಸೊ ಆ 7th ಟೈಮು ಯಾರು ಅಲ್ಲಿ ಹೊಟ್ಟೆಯಲ್ಲಿ ಬಂದಿದ್ದಾರೆ ಅಂದ್ರೆ ಕೃಷ್ಣನ ಒಂದು ಅಂಶ. ಯಾರು? ಅನಂತರು. ಸೊ ಇವಾಗ 6 ಮಕ್ಕಳು ಯಾರು ನಾವು ಆಲ್ರೆಡಿ ನೋಡಿದೀವಿ ಇಲ್ವಾ? ಹಸುರರಾಗ ಹುಟ್ಟಿದ್ದಾರೆ, ಅವರೇ 6 ಮಕ್ಕಳಾಗ ಹುಟ್ಟಿ ಆ 6 ಮಕ್ಕಳನ್ನೇ ಯಾಕಂದ್ರೆ ಆ 6 ಮಕ್ಕಳು ಕಾಲನೇಮಿ ಮಕ್ಕಳು. ಆ ಕಾಲನೇಮಿಯೇ ಇವಾಗ ಕಂಸನಾಗ ಹುಟ್ಟಿದಾನೆ. ಮತ್ತೆ ಕಂಸನ್ ಕೈಯಿಂದ 6 ಮಕ್ಕಳು ತೀರೋಗ್ತಾರೆ. ಅಲ್ಲಿ ಹಿರಣ್ಯಕಶಿಪು ಶಾಪ ಕೊಟ್ಟಿರೋದ್ರಿಂದ ಸೊ ಇವಾಗ ಕಂಸನೇ ಏನ್ ಮಾಡಿದ್ದಾನೆ, ಆ 6 ಮಕ್ಕಳನ್ನ ಕೊಂದ್ಬಿಟ್ಟಿದ್ದಾನೆ. ಕೊಂದ್ಬಿಟ್ಟು ಇವಾಗ 7th ಆಗ ಯಾರು? ಸಾಕ್ಷಾತ್ ಅನಂತರು ಅವ್ರ ಗರ್ಭಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಈ ಅನಂತರು ಯಾರು ಅಂದ್ರೆ ಅವರಿಂದ ಏನು ಚತುರ್ವ್ಯೂಹಗಳು. ಕೃಷ್ಣನ ಒಂದು ವಿರಿವಂಗವೇ ಯಾರು? ಬಲರಾಮರು. ಬಲರಾಮನ ವಿರಿವಂಗ ಯಾರು? ವಾಸುದೇವ, ಸಂಕೃಷ್ಣ, ಪ್ರದ್ಯುಮ್ನ, ಅನಿರುದ್ಧರು ಇಲ್ವಾ? ಇದು ಅಂಶಗಳು, ಚತುರ್ವ್ಯೂಹಗಳನ್ನ ಹೇಳ್ತೀವಿ. ಆ ತರ ಕೃಷ್ಣನಿಂದ ಬಂದಿರೋ ಅವರೇ ಇಲ್ಲಿ ಅನಂತರಾಗ ಇಲ್ಲಿ ಅವ್ರ ಗರ್ಭದಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾಕೆ ಇವ್ರಿಗೂ ಈ ತರ ಒಂದು ಪರಿಸ್ಥಿತಿ ಆಯ್ತು? ಯಾಕಂದ್ರೆ ಆಕಾಶವಾಣಿ ಹೇಳಿತ್ತಲ್ವಾ, ದೇವಗಿನಿ ಗರ್ಭಲ್ಲಿರೋ 8 ಮಗು ಕಂಸನಿ ಸಾಯಿಸುತ್ತೆ. ಅದಕ್ಕೆ ಈ ತರ ಪರಿಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿದೆ. 6 ಮಕ್ಕಳು ಇವ್ರ ಕಣ್ಮುಂದೆ ತೀರೋಗಿದ್ದಾರೆ. ಇವಾಗ 7th ಟೈಮ್ ಅವರು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಆ ತರ ಹಸುರ ಸ್ವಲ್ಪ ಅವನಿಗೂ ಏನೋ ಕರುಣೆ ಇಲ್ಲ. ಸೊ ಅದಕ್ಕೆ ಅವನ ಜೊತೆಲಿ ಇರೋರು ಭಗವಂತನ ಭಕ್ತರುಗಳಾಗಿ ಇರ್ತಾರೆ. ಆದ್ರೇನು ಅವರೆಲ್ಲ ಇವಾಗ ಅಕ್ರೂರರು ಭಗವಂತನ ಭಕ್ತರು, ಆದ್ರೆ ಕಂಸನಕ್ಕೋಸ್ಕರ ಅವರು ಸೇವೆ ಮಾಡ್ತಾ ಇದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಸೊ ಕಂಸನಕ್ಕೋಸ್ಕರ ಅವರೆಲ್ಲ ಸೇವೆ ಮಾಡ್ತಾರೆ. ಯಾವಾಗ ದೇವಕಿக்கு 8 ಮಗು ಹುಟ್ಟುತ್ತೋ ಆ 8 ಮಗು ಯಾವಾಗ ಕಂಸನಿ ಸಾಯಿಸುತ್ತೋ ಎಲ್ಲರೂ ಎದುರು ನೋಡ್ತಾ ಇದ್ದಾರಂತೆ. ಎದುರು ನೋಡಿ ಆ ಕಂಸನಿಗೆ ಸೇವೆ ಮಾಡ್ತಾ ಇದ್ದಾರೆ.
ಭಗವಾನಪಿ ವಿಶ್ವಾತ್ಮಾಂ ವಿದಿತ್ವಾ ಕಂಸಜಂ ಭಯಂ ಯತೂನ್ಹಾಂ ನಿಜನಾಥಾನಾಂ ಯೋಗಮಾಯಾಂ ಸಮಾಧಿಸಃ. ಈ ತರ ಯಾದವರುಗಳು ಕಂಸನಕ್ಕೂ ಭಯ ಪಟ್ಕೊಂಡು ಏನ್ ಮಾಡ್ತಾರೆ, ಭಯ ಪಟ್ಕೊಂಡು ಅಲ್ಲಿ ಇಲ್ಲಿ ಎಲ್ಲರೂ ರಕ್ಷಣೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಯಾಕಂದ್ರೆ ಒಬ್ಬರು ಒಬ್ಬರಾவது ಅವನ್ನೇ ಸಾಯಿಸಿ ಈ ಕಷ್ಟದಿಂದ ಎಲ್ಲರೂ ಬಿಡುಗಡೆ ಆಗಬೇಕು ಅನ್ಕೊಳ್ತಾರೆ. ಆದ್ರೆ ಯಾರವ್ರನ್ನೇ ಸಾಯಿಸೋದು, ಯಾರು ಸಾಯಿಸಕ್ಕಾಗತ್ತೆ? ಯಾಕಂದ್ರೆ ಇವನು ಅಷ್ಟೊಂದು ಪರಾಕ್ರಮಶಾಲಿಯಾಗಿದ್ದಾನೆ. ಸೊ ಅದಕ್ಕೆ ಇವಾಗ 7th ಗರ್ಭ ಬಂದ್ಬಿಟ್ಟಿದೆ. ಆದ್ರೆ ಈ 7th ಗರ್ಭನೇ ಅವನು ಸಾಯಿಸಿದ್ರೆ ಏನ್ ಮಾಡೋದು? ದೇವಕಿಗೂ ಮತ್ತೆ ವಸುದೇವರಕ್ಕೂ ಭಯ ಆಗ್ತಾ ಇದೆ. ಯಾಕಂದ್ರೆ 7th ಮಹು ವಿಶ್ವಾತ್ಮ ಭಗವಂತನ ಅನುಗ್ರಹ ಇಂದು ಭಗವಂತನ ಒಂದು ವಿರಿವಂಗ. ಸೊ ಇವಾಗ ಭಗವಂತ ಏನ್ ಮಾಡ್ತಾರೆ, ಸಾಕ್ಷಾತ್ ಅವರ ವಿರಿವಂಗನೇ ರಕ್ಷಣೆ ಮಾಡ್ತಾರಲ್ವಾ. ಸೊ ಅದಕ್ಕೆ ಭಗವಂತ ಏನ್ ಮಾಡ್ತಾರಂತೆ, ಈ ವಿರಿವಂಗನೇ ನೀವು ರಕ್ಷಣೆ ಮಾಡಬೇಕು. ನೀವು ಯಾರು ಕೇಳ್ತಾರೆ? ಯೋಗಮಾಯ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನೋಡೋಣ. ಕಚ್ಚದೇವಿ ವ್ರಜಂ ಪತ್ರೆ ಗೋಪಗೋಪೀರ್ ಅಲಂಕೃತಂ ರೋಹಿಣಿ ವಾಸುದೇವಸ್ಯ ಪರ್ಯಾಸ್ತೆ ನಂದ ಗೋಕುಲೆ ಅನ್ಯಾಶ್ಚ ಕಂಸ ಸಂವಿಘ್ನ ವಿವರೇಶು ವಸಂತಿ. ಸೊ ಭಗವಂತ ಯೋಗ ಮಾಯಕ್ಕೆ ಆಜ್ಞೆ ಕೊಟ್ಟಿದ್ದಾರೆ, ಏನು ನೀವು ರಕ್ಷಣೆ ಮಾಡಬೇಕು. ಯಾಕಂದ್ರೆ ಅದು ಸಾಕ್ಷಾತ್ ಭಗವಂತನ ವಿರಿವಂಗ ಅಲ್ವಾ. ಸೊ ಯಾಕಂದ್ರೆ ಇಲ್ಲಿ ನೋಡಿದ್ರೆ ಎಲ್ಲರೂ ಅಲ್ಲಿ ಹೋಗಿ ಬಚ್ಕೊಂಡ್ ಬಿಟ್ಟಿದ್ದಾರೆ. ಒಬ್ರು ಅವರವರು ಜಾಗಲ್ಲಿ ಇಲ್ಲ. ಯಾಕಂದ್ರೆ ಈ ಕಂಸನ ಅಟ್ಟೂಳಿಯ ಅಷ್ಟು ಜಾಸ್ತಿ ಇದೆ. ಅವರ ರಿಲೇಷನೇ ಅಲ್ಲಿ ಆ ಜಾಗಲ್ಲಿರೋರೆ ಏನ್ ಮಾಡ್ತಾರೆ, ಭಯ ಪಟ್ಕೊಂಡು ಇವನ ಯಾರನ್ನ ಕೊಂದುತ್ತಾನೋ ಗೊತ್ತಿಲ್ಲ. ಯಾಕಂದ್ರೆ ಅಸುರರ್ಗಳು ಮತ್ತೆ ಈ ತರ ಇಂದ್ರಿಯ ಸುಗಳ್ಳಿ ಇರೋರು, ಆಸೆ ಜಾಸ್ತಿ, ಇವರೆಲ್ಲ ಯಾವ ಟೈಮ್ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತೇ ಇರೋದಿಲ್ಲ ಅಲ್ವಾ. ಸೊ ಯಾರಿಗೂ ಅವ್ರ ಮೇಲೆ ನಂಬಿಕೆ ಇರೋದಿಲ್ಲ. ಅದಕ್ಕೆ ಎಲ್ಲರೂ ಒಂದೊಂದು ಜಾಗಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಂದ ಮಹಾರಾಜು ಜಾಗ ಗೋಕುಲ ನಂದ, ಸೊ ಆ ಜಾಗಕ್ಕೂ ಹೋಗ್ಬಿಟ್ಟಿದ್ದಾರೆ. ಯಾರು? ಈ ರೋಹಿಣಿ. ಆಕ್ಚುಲಿ ರೋಹಿಣಿ ಯಾರು? ರೋಹಿಣಿ ದೇವಿ ವಸುದೇವರನ ಒಂದು ಹೆಂಡತಿ. ಯಾಕಂದ್ರೆ ಇವಾಗ ವಸುದೇವರೆಲ್ಲ ಜೈಲಿದ್ದಾರಲ್ವಾ, ಅದಕ್ಕೆ ಅವರು ಏನ್ ಮಾಡಿಬಿಟ್ಟಿದ್ದಾರೆ, ಹೋಗಿ ಒಂದೊಂದು ಜಾಗದಲ್ಲಿ ಅವರವರ ರಿಲೇಷನು ಫ್ರೆಂಡ್ಸು ಆ ಜಾಗದಲ್ಲಿ ಎಲ್ಲಾದು ಇರ್ತಾರೆ. ಇಲ್ಲಿ ಬಂದು ಯೋಗ ಮಾಯಕ್ಕೆ ಭಗವಂತ ಅದಕ್ಕೆ ಆಜ್ಞೆ ಕೊಟ್ಟಿದ್ದಾರೆ. ಎಲ್ಲ ಜೀವರಾಶಿಗಳು ಯಾರು ರಕ್ಷಣೆ ಮಾಡ್ತಾರೆ, ಎಲ್ಲ ಜೀವರಾಶಿ ಯಾರು ರಕ್ಷಣೆ ಮಾಡ್ತಾರೆ? ಸಾಕ್ಷಾತ್ ಭಗವಂತ. ಸೊ ಆ ಭಗವಂತ ಇವಾಗ ಹುಟ್ಟಬೇಕಂದ್ರೆ ಇಲ್ಲಿ, ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಆ ಯಾದವರುಗಳು ಆ ಹಸುಕುಲೆಲ್ಲ ಇಟ್ಕೊಂಡು ಅಲ್ಲಿ ಬಂದು ವೈಶ್ಯರುಗಳು ಇದ್ದಾರಲ್ವಾ. ನಂದ ಮಹಾರಾಜನ ವೈಶ್ಯರು ಆಲ್ರೆಡಿ ನಾವು ನೋಡಿದೀವಿ. ವಸುದೇವರು ಮತ್ತೆ ನಂದ ಮಹಾರಾಜ ರಿಲೇಷನು. ಅದಕ್ಕೆ ವಸುದೇವರನ ಹೆಂಡತಿ ರೋಹಿಣಿ ದೇವಿ ಏನ್ ಮಾಡಿದ್ದಾರೆ, ಸ್ಟ್ರೈಟ್ ಅವರು ಹೋಗಿ ಅಲ್ಲಿ ನಂದ ಮಹಾರಾಜ್ ಮನೆಯಲ್ಲಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಕಂಸನಕ್ಕೂ ಭಯ ಪಟ್ಕೊಂಡು. ಸೊ ಈ ತರ ಎಲ್ಲರೂ ಅವರವರು ಮನೆ ಮತ್ತೆ ಮಾಳಿಗೆಗಳು ಮತ್ತೆ ಅವರವರು ವ್ಯವಸಾಯ ನೆಲಗಳು ಐಶ್ವರ್ಯಗಳು ಎಲ್ಲ ಬಿಟ್ಬಿಟ್ಟು ಎಲ್ಲರೂ ಈ ತರವೇ ಹೋಗ್ಬಿಟ್ಟಿದ್ದಾರೆ. ದೇವಖ್ಯಾ ಜಠರೇ ಗರ್ಭಂ ಶೇಷಾಖ್ಯಾಂ ತಾಮ ಮಾಮಕಂ ತತ್ಸನ್ನಿಕೃಷ್ಯ ರೋಹಿಣ್ಯಾ ಉತರೇ ಸನ್ನಿವೇಶಯ. ಸೊ ಇವಾಗ ಭಗವಂತನ್ನೇ ರಕ್ಷಣೆ ಮಾಡಬೇಕಲ್ವಾ, ಅದಕ್ಕೆ
ದೇವಕಿನ ಗರ್ಭಲ್ಲಿ ಇರೋ ಆ ಸಂಘರ್ಷಣರು ಆ ಅನಂತರು ಆ ಶೇಷ, ಯಾಕಂದ್ರೆ ಭಗವಂತನ ಅಂಶ ಪೂರ್ಣ ಅಂಶ ಅಲ್ವಾ ಅವರು ನೈಟ್ ಇವರ ಗರ್ಭ ಇಂದು, ಯಾರ ಗರ್ಭ ಇಂದು, ದೇವಕಿ ಗರ್ಭ ಇಂದು ಅಲ್ಲಿಂದು ರೋಹಿಣಿ ಅವರೆಲ್ಲಿದ್ದಾರೆ, ಗೋಕುಲಲ್ಲಿ ಇರ್ತಾರೆ. ಇವರು ಮಥುರಾಲಿದ್ದಾರೆ, ದೇವಕಿ ಮಥುರಾಲಿ ಜೈಲಿದ್ದಾರೆ. ರೋಹಿಣಿ ಗೋಕುಲಲ್ಲಿ ಅಲ್ಲಿ ನಂದ ಮಹಾರಾಜ್ ಮನೆಯಲ್ಲಿ ಬಚ್ಕೊಂಡ್ಬಿಟ್ಟಿದ್ದಾರೆ, ಬಚ್ಚಿಟ್ಟಿದ್ದಾರೆ. ಸೊ ಈ ನೈಟು ಇವರ ಗರ್ಭ ಇಂದು ಅವರ ಗರ್ಭಕ್ಕೂ ಭಗವಂತ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಓಕೆ, ಯೋಗ ಮಾಯಕ್ಕೆ ಭಗವಂತ ಆಜ್ಞೆ ಕೊಟ್ಟಿರು, ಈ ತರ ಟ್ರಾನ್ಸ್ಫರ್ ಆಯ್ತು. ಯಾಕಂದ್ರೆ ಕೃಷ್ಣನ ಮೊದಲ್ ವಿರಿವಂಗ ಯಾರು, ಬಲರಾಮರು, ಶೇಷನು. ಸೊ ಆ ಶೇಷನ್ನೇ ಭಗವಂತ ಈ ತರ ಇಲ್ಲಿಂದ ಅಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಆಲ್ರೆಡಿ ಷಡ್ಗರ್ಭ ಹೋಯ್ತಲ್ವಾ, ಮತ್ತೆ 7th ಗರ್ಭ ಆದಿಶೇಷನು ಬಂದ್ಬಿಟ್ಟಿದ್ದಾರೆ. ಮತ್ತೆ ಇದು ಪ್ರಾಬ್ಲಮ್, ಅದಕ್ಕೆ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ದೇವಿಗಿಗೂ ಒಂದು ಭಯ, ಅಯ್ಯೋ ಈ 7th ಗರ್ಭವು ಏನ್ ಮಾಡ್ತಾನೆ, ಅವ್ನು ನಾಶ ಮಾಡ್ತಾನೆ ಏನು, ಆ ತರ ಭಯಲ್ಲಿ ದೇವಿಕಿ ಇದ್ದಾರೆ. ಯಾಕಂದ್ರೆ ಆ ಭಯ ನಿಜವೇ ಅಲ್ವಾ, ಆಲ್ರೆಡಿ ಈ ತರ ಅವನು ಮಾಡೋನು, ಮತ್ತೆ ಈ ಮಗುನಿ ಮಾಡಿದ್ರೆ ಏನ್ ಮಾಡೋದು. ಯಾಕಂದ್ರೆ ನೋಡಿ ಅವನಕ್ಕೂ ಎಷ್ಟೊಂದು ಅಹಂಕಾರ ಅಲ್ವಾ. ಸೊ ನೆಕ್ಸ್ಟ್ ಶ್ಲೋಕ, 9th ಶ್ಲೋಕ. ಆದಾಹಂ ಅಂಸಭಾಗೇನ ದೇವಕ್ಯಾ ಪುತ್ರತಾಂ ಸುಪೇ ಪ್ರಾಪ್ಸ್ಯಾಮಿ ತ್ವಂ ಯಶೋದಾಯಾಂ ನಂದ ಪತ್ನ್ಯಾಂ ಭವಿಷ್ಯಸಿ. ಸೊ ಈ ತರ ಸರ್ವಮಂಗಳವಾಗಿ ಇರೋ ಆ ಯೋಗ ಮಾಯೆಯಿಂದ ಸೊ ಆ ದೇವಕಿ, ಒಂದು ನಿಮಿಷ, ಯಾರು ಇವಾಗ ಫೋನ್ ಮಾಡೋದು,